ವೈರಿಗಾನು ಪೆಂಡಲ್ ಬಿಟ್ರೆ ಬೇರೆ ಏನ್ ಬಿಟ್ಟಿದ್ದೀರಾ? ಬೇರೆ ಏನು ಬಿಟ್ಟಿಲ್ಲ ನಾವು. ಸ್ಟಾರ್ಟಿಂಗ್ ಇಂದ ವರ್ಷದಿಂದ ವಿಲ್ಟ್ ಸಮಸ್ಯೆ ಏನ್ ಬಂದಿಲ್ಲ. ಬಿಲ್ಟ್ ಸಮಸ್ಯೆ 90% ಕಂಟ್ರೋಲ್ ಆಗಿದೆ. ಎಲ್ಲ ರೈತರು ವಿಲ್ಟ್ ಸಸಿ ನಾಟಿ ಮಾಡುವಾಗ ಮಾತ್ರ ವೈರಿಗಾನಲ್ಲಿ ಡ್ರಿಪ್ ಮಾಡಿ ಕೊಟ್ವಿ. ಏನು ವೈರಿಗಾನ್ ಮಿಕ್ಸ್ ಮಾಡಿಬಿಟ್ಟು ಡ್ರಿಪ್ ಮಾಡಿದ್ದ. 200 ತಿಪ್ಪೆ ಗೊಬ್ಬರ ಕೊಟ್ಟಿಲ್ವಾ? ತಿಪ್ಪೆ ಗೊಬ್ಬರ ಏನು ಕೊಟ್ಟಿಲ್ಲ. ಅದ್ರ ನಮಸ್ಕಾರ ಎಲ್ಲ ರೈತ ಬಂದವರಿಗೂ, ಪುಟ್ಟ ರೈತ ಬಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ರೈತ ಸೆಂಟೆಲ್ಲ ಬೆಳೆದ್ರಲ್ಲಿ ಅವ್ರು ಯಾವ ರೀತಿ ಬೆಳೆದ್ರೆ, ಎಷ್ಟು ಖರ್ಚು ಬಂದಿದೆ, ಅವ್ರು ಯಾವ ರೀತಿ ಔಷಧಿ ಯೂಸ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ರೈತ ಹತ್ರ ಕೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ, ಈ ವಿಡಿಯೋ ಕೊನೆ ತನಕ ನೋಡಿ. ಸೆಂಟೆಲ್ಲ ಬೆಳೆ ರೈತರು ಪ್ರತಿಯೊಬ್ಬರು ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಯೂಸ್ ಆಗುತ್ತೆ. ಬನ್ನಿ ಅವರ ನಮ್ಮ ರೈತರು ಮಾತಾಡುವ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್, ಪವನ್ ಅಂತ. ನಮ್ಮ ರೈತರಿಗೆ ಸೆಂಟೆಲ್ಲ ಬೆಳೆ ಯಾವ ರೀತಿ ಅಂತ ಸಂಪೂರ್ಣ ಮಾಹಿತಿ ಕೊಡ್ಬೇಕಂತ ನಿಮ್ಮ ದೊಡ್ಡ ಚೆನ್ನಾಗಿದೆ ಬಂದಿದ್ದೀನಿ. ನಿಮ್ಮ ಹೆಸರು, ನಿಮ್ಮ ಮೂಲ ಹೆಸರು ಹೇಳಿ. ನಮ್ಮ ಹೆಸರು ರಾಮಪ್ಪ ಅಂತೇಳಿ. ನಮ್ಮದು ನರಸಾಪುರ ಹೋಬಳಿ ಚಕ್ಪುರ ಗ್ರಾಮ. ಸ್ಟಾರ್ಟಿಂಗಿನ ಬೆಡ್ಗೆ ಏನು ಕೊಡ್ಕೊಂಬಂದಿದ್ದೀರಾ ಸರ್? ನಾವು ಈ ಬೆಳೆಗೇನು ಕೊಟ್ಟಿಗೆ ಗೊಬ್ಬರ ಹೊಡೆದಿಲ್ಲ. ಇದ್ರ ಮುಂದೆ ಹೂಕೋಸು ಹಾಕಿದ್ವಿ. ಹೂಕೋಸಿಗೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ. ಅದರಿಂದ ನಾವೇನು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ. ಬರೀ ಬೆಡ್ ಹಾಕ್ಸ್ಬಿಟ್ಟು ಒಂದು 2 ಮೂಟೆ DAP ಕೊಟ್ಟಿದೀವಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ. ಈ ಬೈಲ್ ಎಷ್ಟು ಎಕರೆ ಬರುತ್ತೆ ಅಣ್ಣ? 1.5 ಎಕರೆ ಬರುತ್ತೆ. 1.5. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಎಷ್ಟು ದಿನ ಗಿಡ ಇದು? ಇದು 75 ದಿವಸ ಗಿಡ. 75 ದಿನಗಳಿಗೆ ಎಷ್ಟು ಖರ್ಚು ಮಾಡಿದೆ ಅಣ್ಣ ಅಂದಾಜು? 75 ದಿವಸಕ್ಕೆ ಅದೇ ಲೆಕ್ಕ ಕಳೆ. ಈಗ ಒಂದು ಟೈಮ್ಗೆ 2 ಕ್ಯಾನ್ ಬಿಡ್ತಾ ಇದ್ವಿ ವಾರಕ್ಕೆ. 2 ಕ್ಯಾನ್ ಅಂದ್ರೆ 3600 ರೂಪಾಯಿ. ಏನ್ ಕ್ಯಾನ್? ಇದು ಪ್ಲಾಂಟ್ ವೈರಿಗಾನ್ ಬಂದು ನೆಕ್ಸ್ಟ್ ಆಲ್ಟರ್ನೇಟ್ ವಾರ ಬಿಡ್ತಾ ಇದ್ವಿ. ಅದು ಬಂದು 1/4 ಲೀಟ್ರು 1000 ರೂಪಾಯಿ, 3000 ರೂಪಾಯಿ. ಒಂದು 15 ದಿವಸಕ್ಕೆ 6600 ರೂಪಾಯಿ ಖರ್ಚು ಬರ್ತಾ ಇತ್ತು. ಸೆಂಟೆಲ್ಲ ನಾರು ತರ ಇದು? ಸೆಂಟ್ ಎಲ್ಲ ಎಷ್ಟು ನಾರು ಬಿದ್ದಿದೆ? 18,000. 18,000 ನಾರು. ಒಂದು ನಾರು ಎಷ್ಟು ನಾರು? ಒಂದು ನಾರು ಬಂದಣ್ಣ? ಒಂದು ನಾರು ಬಂದು 2.5 ರೂಪಾಯಿ. ಇಲ್ಲಿ ನರ್ಸರಿ ಸಿಗುತ್ತೆ? ಇಲ್ಲಿ ಬಾಡ್ಮಕ್ನಳ್ಳಿ ಆನಂದ್ ಹತ್ರ ತಗೊಂಡ್ಬಂದಿದ್ದು. ಚೆನ್ನಾಗಿದೆಯಾ? ಏನು ಸಮಸ್ಯೆ ಇಲ್ವಾ? ಏನು ಸಮಸ್ಯೆ ಇಲ್ಲ. ಸ್ಟಾರ್ಟಿಂಗ್ ಗೊಬ್ಬರ ಬೆಡ್ ಹಾಕೋ ಟೈಮ್ ಏನು ಗೊಬ್ಬರ ಕೊಟ್ಟಿದ್ದೀರಾ? DAP ಒಂದು ಕೊಟ್ಟಿದ್ದೀವಿ ಅಷ್ಟೇ. ತಿಪ್ಪೆ ಗೊಬ್ಬರ ಕೊಟ್ಟಿಲ್ವಾ? ತಿಪ್ಪೆ ಗೊಬ್ಬರ ಏನು ಕೊಟ್ಟಿಲ್ಲ. ಅದ್ರ ಮೊದಲು ಬೆಳೆ ಕೊಟ್ಟಿದ್ವಿ ತಿಪ್ಪೆ ಗೊಬ್ಬರ. ಮಂಚಿಂಗ್ ಪೇಪರ್ಗೆ ಡ್ರಿಪ್ ಪೈಪ್ ಎಷ್ಟು ಖರ್ಚು ಬಂದ ಅಂದಾಜು? ಮಲ್ಚಿಂಗ್ ಪೈಪು, ಡ್ರಿಪ್ ಪೈಪು ಎಲ್ಲ ಒಂದು 40,000 ರಿಂದ 45,000 ಖರ್ಚು ಬಂದಿದೆ ಅಷ್ಟೇ. ಸ್ಟಾರ್ಟಿಂಗ್ ಇವಾಗ ಬೆಡ್ಗೆ ಆಗಿರ್ಬೋದು, ಸ್ಪ್ರೇಗೆ ಆಗಿರ್ಬೋದು, ಏನು ಕೊಟ್ಟಿದ್ದೀರಾ? ಬೆಡ್ಗೆ ನಾವೇನು ಸ್ಪ್ರೇ ಕೊಟ್ಟಿಲ್ಲ. ಸಸಿ ನಾಟಿ ಮಾಡುವಾಗ ಮಾತ್ರ ವೈರಿಗಾನಲ್ಲಿ ಡ್ರಿಪ್ ಮಾಡಿ ಕೊಟ್ವಿ. ಏನು ವೈರಿಗಾನ್ ಮಿಕ್ಸ್ ಮಾಡಿಬಿಟ್ಟು ಡ್ರಿಪ್ ಮಾಡಿದ್ದ? 200 ಲೀಟ್ರು ಇದ್ರಲ್ಲಿ ಡ್ರಮ್ಮಲ್ಲಿ ಹಾಕೊಂಡು ಕ್ರೇಟ್ ಡ್ರಿಪ್ ಮಾಡಿ ನಾಟಿ ಮಾಡಿದ್ವಿ. ಆಮೇಲೆ ಅದೇ ವಾರಕ್ಕೊಂದ್ಸಾರಿ ಇದು ಕೊಟ್ಕೊಂಬರ್ತೇವೆ. ಸೆಂಟ್ರಲ್ಲಿ ಒಂದೊಂದು ಕೋಟ ಕೆಮಿಕಲ್ ಹೊಡ್ಕೊಳ್ತಾ ಇದ್ವಿ. ವೈರಿಗಾನಿಂದ ಬರ್ಸೋದ್ರಿಂದ ವಿಲ್ಟ್ ಸಮಸ್ಯೆ ಬಂದಿಲ್ಲ? ಬಿಲ್ಟ್ ಸಮಸ್ಯೆ 90% ಕಂಟ್ರೋಲ್ ಆಗಿದೆ. ಎಲ್ಲ ರೈತರು ವಿಲ್ಟ್, ನಾನು ಆ ಬಿಲ್ಟ್ ಇಂದಾನೆ ಸೆಂಟು ಹಾಕಕ್ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಸೆಂಟ್ ಹಾಕಿರೋದು. ನಾವು ಪ್ರತಿ ವರ್ಷ ಹೂವು ಬೆಳಿತೀವಿ. ಅಂದ್ರೆ ಐಶ್ವರ್ಯ, ಸ್ಟಾರ್ ವೈಟ್ ಇವೆಲ್ಲ ಬೆಳ್ಕೊಳ್ತಾ ಇದ್ವಿ. ಸೆಂಟ್ ಇದೇ ಫಸ್ಟ್ ಟೈಮ್ ಹಾಕಿರೋದು. ವೈರಿಗಾನು ಪೆಂಡಲ್ ಬಳಸೋದ್ರಿಂದ ವಿಲ್ಟ್ ಸಮಸ್ಯೆ ತುಂಬಾ ಕಡಿಮೆ ಮಾಡ್ಬೋದು. ಇದನ್ನ ರೈತರು ಬಳಸಬಹುದು, ಆರಾಮಾಗಿ ಬಳಸಬಹುದು. ರೈತರಿಗೆ ಹೊಸದಾಗಿ ರೈತರು ಸೆಂಟೆಲ್ಲ ಬೆಳೆಯೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನು ಆರಾಮಾಗಿ ವೈರಿಗಾನು ಪ್ಲಾಂಟ್ ವೆಲ್ ಸ್ಟಾರ್ಟಿಂಗ್ ಇಂದ ನಾವು ಸಸಿ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡ್ದಾನಿಕಾನು ಅದನ್ನ ಉಪಯೋಗಿಸ್ಕೊಂಬಂದ್ರೆ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಗಿಡನು ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರುತ್ತೆ. ಮೇನ್ ಏನಂದ್ರೆ ಖರ್ಚು ಕಡಿಮೆ ಮಾಡಬಹುದು. ಆಮೇಲೆ ವಿಲ್ಟು ಹತೋಟಿಗೆ ತರಬಹುದು. ಮೇನ್ ವಿಲ್ಟ್ ಹತೋಟಿಗೆ ತರಬಹುದು. ವೈರಿಗಾನು ಪೆಂಡಲ್ ಬಿಟ್ರೆ ಬೇರೆ ಏನು ಬಿಟ್ಟಿದ್ದೀರಾ? ಬೇರೆ ಏನು ಬಿಟ್ಟಿಲ್ಲ ನಾವು. ಸ್ಟಾರ್ಟಿಂಗ್ ಇಂದ ರೈತರು ಪೆಂಡಲ್ ಬಿಡೋದ್ರಿಂದ ಗಿಡ ಗ್ರೋತ್ ಬರಲ್ಲ ಅನ್ನೋ ಡೌಟ್ ಇರ್ತದೆ ಸ್ವಲ್ಪ ಜನಕ್ಕೆ. ಇಲ್ಲ, ನಾನೇನು ಬಿಟ್ಟಿಲ್ಲ. ಇಷ್ಟು ಮೊಗ್ಗೆಲ್ಲ ಬರೋಕೆ ಮೈನು ಅವೆರಡೇ ಕಾರಣ. ನಾವೇನು ಒಂದು ಚೂರ್ ಬಿಟ್ಟಿಲ್ಲ. ಅದೇ ಕೆಲವು ರೈತರು ಬಂದು ಕೇಳ್ತಾರೆ ನಮ್ಮನ್ನ, ಪೆಂಡಲ್ ವೈರಿಗಾನ್ ಬಿಡೋದ್ರಿಂದ ಸೆಂಟ್ರಲ್ ಏನೋ ಗೊಬ್ಬರ ಕೊಡ್ಬೇಕಾ, 90 ಆಗಿರ್ಬೋದು, ಸಮಥಿಂಗ್ ಏನೋ ಕೊಡ್ಬೇಕಂತ ಕೇಳ್ತಾರೆ. ಏನು ಕೊಡಿದ್ರೆ ಮಾಡ್ಬೋದು? ಮಾಡ್ಬೋದು. ಏನು ಕೊಡಬೇಕಾ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬೆಡ್ಗೆ ಚೆನ್ನಾಗಿ ಗೊಬ್ಬರ ತಿಪ್ಪೆ ಗೊಬ್ಬರ ಕೊಟ್ಕೊಂಡ್ಬಿಟ್ರೆ ಆರಾಮಾಗಿ ಮೇಂಟೈನ್ ಮಾಡ್ಕೊಬಹುದು. ನಮ್ಮ ರೈತರಿಗೆ, ಹೊಸ ರೈತರಿಗೆ, ನಮ್ಮ ಯೂತ್ ರೈತರಿಗೆ ಹೊಸ ಬರ್ತಾರಲ್ಲ, ಅವ್ರಿಗೆ ಏನಾದ್ರು ಹೇಳಾಗಿದ್ರೆ ಹೇಳಿ ಮಾತಾಡಿ ಮಾತು. ರೈತರು ಹೊಸದಾಗಿ ನಮ್ಮ ರೈತರಿಗೆ ಬರೋರಿಗೆ ಏನು ಪ್ರತಿಯೊಂದು ಬೆಳೆಗೂ ಇದು ಉಪಯೋಗಿಸಬಹುದು. ಯಾವ್ದು ಪ್ಲಾಂಟ್ ವೆಲ್ ವೈರಿಗಾನು ಕಡಿಮೆ ಖರ್ಚು ಬೀಳುತ್ತೆ. ಆಮೇಲೆ ಇನ್ನೊಂದು ತಾಳಪ್ಪ ಗಿಡ ಬಿಡ್ತು ಅದು ಇದು ಅನ್ನೋದು ತಲೆ ಕೆಡ್ಸ್ಕೊಂಡು 10% ಹೋಗೇ ಹೋಗುತ್ತೆ. ಅದ್ ಏನ್ ಮಾಡಕ್ ಆಗಲ್ಲ. 90% ಅಂತೂ ರಿಸಲ್ಟ್ ಇದೆ.
ಸುಮಾರು ಕಡೆ ಅರ್ಧ ತೋಟ ಕೊಟ್ಟಾಗಿದೆ ಮುಕ್ಕಾಲ್ ತೋಟ ನಾನೇ ನೋಡ್ಕೊಂಡ್ ಬಂದಿದ್ದೀನಿ ತೋಟಗಳು ಹೋಗಿ. ಅದ್ರಲ್ಲಿ ಒಂದು 10% ಏನು ಅಷ್ಟೊಂದು ಮೇಜರ್ ಆಗಲ್ಲ. ಹೌದು. ಅದು ಸೈಂಟಿಫಿಕ್ ನೀಟಾಗಿ ಮಾಡ್ಕೊಂಬ ಅದು ತಳಿಯಿಂದ ಮಾಡ್ಕೊಂಬ ಹೌದು. ಕೆಲವು ನಮ್ಮ ಸರ್ ಅವರು ಕೆಲವು ನರ್ಸರಿಗಳಲ್ಲಿ ನಾರೇ ಕೊಟ್ಟಿದ್ದಾರೆ ವೈದಿಗಾನು. ಅವ್ರು ಎತ್ಕೊಂಬಂದಿದ್ರು ಕೆಲವು ಕಡೆ ಹೋಗೇ ಇಲ್ಲ ನಾರು. ಆತರ ಆಗಿದೆ. ನಾವು ಬಾಡಮಕ್ನಳ್ಳಿ ಆನಂದ್ ಹತ್ರ ತಂದಿದ್ ನಾರು ಅವರು ಉಪಯೋಗಿಸ್ತಾ ಇದ್ರಂತೆ ಏನೋ ನಾರಿಗೆ. ವೈರಿಗಾನು ಪ್ಲಾಂಟ್ವೆಲ್ ಎರಡೂ ಉಪಯೋಗಿಸ್ತಾ ಇದ್ರಂತೆ. ಅದರಿಂದ ಈ ಕಡ್ಡಿ ಆಗ್ದಾನಿಕನು ಅವ್ರು ಉಪಯೋಗಿಸವ್ರೆ. ಅದರಿಂದ ನಮ್ಗೆ ಅಲ್ಲಿ ನರ್ಸರಿಯಲ್ಲೂ ಬೆನಿಫಿಟ್ ಸಿಕ್ಕಿದೆ. ಅಲ್ಲಿ ಈ ತರ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ಗಿಡ ಹೋಗಲ್ಲ, ಸಾಯಲ್ಲ ಗಿಡ. ಹೌದು, ಸಾಯಲ್ಲ. ಇದು ನಮ್ಮ ರೈತರ ಮಾತುಗಳು. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ, ಫಾಲೋ ಮಾಡ್ತಾರೆ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು ಸರ್ ಇಷ್ಟೊಂದು ಮಾಹಿತಿ ಕೊಡೋದಕ್ಕೆ. ಥ್ಯಾಂಕ್ ಯು.